ಮಂಗಳೂರಿನ ಕೊಡಿಯಾಲ್ಬೈಲ್ನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಹಾಗೂ ಲೋಗೋ ಅನಾವರಣ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಹಾಗೂ ಲೋಗೋ ಅನಾವರಣಗೊಳಿಸಿ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಹೆಸರು, ಸಂಖ್ಯೆ, ಗುರಿಗೋಸ್ಕರ ಸದಸ್ಯತ್ವ ಅಭಿಯಾನ ಮಾಡದೆ ನಮ್ಮ ಪಕ್ಷದ ವಿಸ್ತರಣೆಗೋಸ್ಕರ ಮಾಡುತ್ತಿದ್ದು ಇದೊಂದು ಬಿಜೆಪಿಯ ತಪಸ್ಸಾಗಿದೆ ಎಂದರು. ಸಾಂಕೇತಿಕವಾಗಿ ನಮ್ದು ಮೊನ್ನೆ ಪ್ರಾರಂಭ ಆಗಿದೆ. ಸದಾನಂದಗೌಡರು ಬೇರೆ ಕಾರಣಕ್ಕೋಸ್ಕರ ಮಂಗಳೂರಲ್ಲಿ ಪ್ರವಾಸ ಇತ್ತು, ನಮಗೆಲ್ಲರಿಗೂ ಸೂಚನೆಗಳಿತ್ತು. ಕೋರ್ ಕಮಿಟಿಯವರು ಆ ದಿವಸ ಎಲ್ಲ ಕಡೆ ಮಾಡಬೇಕು ಅಂತಿತ್ತು, ನನಗೂ ಇತ್ತು. ಆದರೆ ನಾವು ಜಿಲ್ಲಾ ಕಚೇರಿಯಲ್ಲಿ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಇವತ್ತೇ ಮಾಡ್ತೇನೆ ಹೇಳಿದೆ. ಸದಾನಂದಗೌಡರು ಮೊನ್ನೆ ಬಂದು ದೇವದಾಸ್ ಕಾಪಿಗಾಡ್ ಅವರ ಮನೆಗೆ ಹೋಗಿ ಇದೊಂದು ನಮ್ಮ ಸಂದೇಶಗಳು ಅದಕ್ಕೆ ಹೇಳಿದೆ, ನಮ್ದು ಏನು ಇದು ಹೇಳಿದ್ರೆ ನಮ್ಮ ಗುರಿ ಅನ್ನೋದು ಅಲ್ಲ, ನಮ್ಮ ಪಾರ್ಟಿಯ ಹಿರಿಯರನ್ನ, ನಮ್ಮ ಪಾರ್ಟಿಯ ಹಿತೈಷಿಗಳನ್ನ ಅಥವಾ ಸಮಾಜದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಅವ್ರು ಹೋಗ್ತಾ ಬಿಡೋದು, ನಾವು ವಿಚಾರವನ್ನು ತಿಳಿಸ್ಬೇಕು. ಹಾಗಾಗಿ ಯಾರ್ಯಾರು ಇಂತಹ VIP ಗಳಿದ್ದಾರೆ, ಯಾರ್ಯಾರು ಸಮಾಜದಲ್ಲಿ ಪ್ರಮುಖರಿದ್ದಾರೆ ಅಂಥವರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಸದಸ್ಯತ್ವ ಅಭಿಯಾನದ ಸಂದರ್ಭದಲ್ಲಿ ಮಾಡ್ತೀವಿ. ಹಾಗೆ ಸದಾನಂದಗೌಡರು ಮೊನ್ನೆ ದೇವದಾಸ್ ಕಾಪಿಕಾಡರ ಮನೆಗೆ ಹೋಗಿ ನಮ್ಮ ವಿಚಾರಧಾರೆ ಏನು, ನಮ್ಮ ಸ್ಪಷ್ಟತೆ ಏನು, ಭಾರತೀಯ ಜನತಾ ಪಾರ್ಟಿಯ ಗುರಿ ಏನು ಅನ್ನತಕ್ಕಂಥ ತಿಳಿಸಿದ್ದಾರೆ. ನಮ್ಮ ಗುರಿ ಒಂದೇ ಇದೆ, ಪರಮ ವೈಭವನ್ನೇತು ಮೇತಸ್ವರಾಷ್ಟ್ರ. ಪರಮ ವೈಭವ ಸ್ಥಿತಿಗೆ ತಾಯಿ ಭಾರತೀಯನ ಕೊಂಡೊಯ್ಯತಕ್ಕಂಥ ಸಂಕಲ್ಪದ ಜೊತೆಗೆ ನಮ್ಮ ಕಾರ್ಯ. ಹಾಗಾಗಿ ಈ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ನಮ್ಮ ಜೊತೆ ಜೋಡಿಸಬೇಕು. ಈ ಸಮಾಜದ ಹತ್ತಾರು ಮುಖದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಲಾವಿದರು ಇರ್ಬೋದು, ಹತ್ತಾರು ಮುಖದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವೈದ್ಯರು ಇರ್ಬೋದು, ಹತ್ತಾರು ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಪತ್ರಕರ್ತರು ಇರ್ಬೋದು, ಹತ್ತಾರು ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಈ ವಿಚಾರಧಾರೆಗೆ ಅವರಿಗೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥದ್ದು ಸದಸ್ಯತನ ಅಭಿಯಾನದಲ್ಲಿ ಇನ್ನೊಂದು ಕಾರ್ಯ. ಹಾಗಾಗಿ ಆ ಕಾರ್ಯವನ್ನು ಮಾಡ್ತಾ ಇವತ್ತು ನಾವು ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ನನಗೆ ವಿಶ್ವಾಸ ಇದೆ, ನಮ್ಮ ಗುರಿ ಇರ್ತಕ್ಕಂಥದ್ದು, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆ ರಾಷ್ಟ್ರೀಯ ಅಧ್ಯಕ್ಷರ ಸಂಕಲ್ಪವನ್ನು ಈಡೇರಿಸತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನಮ್ಮ ಪ್ರತಿ ರಾಜ್ಯದ ಪ್ರತಿ ಮತಗಟ್ಟೆಯಲ್ಲಿ 300 ಸಂಖ್ಯೆಯನ್ನು ದಾಟಬೇಕು. ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯನ್ನು ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಪೂರೈಸಿದೆ ಅನ್ನುವಂಥ ವಿಶ್ವಾಸ ನನಗಿದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾತನಾಡಿ, ಸದಸ್ಯತ್ವ ಅಭಿಯಾನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಮನಸ್ಸುಗಳು, ಮಹಿಳೆಯರು, ಎಲ್ಲ ಸಮುದಾಯದವರನ್ನ ಪಕ್ಷಕ್ಕೆ ಸೇರಿಸುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸುತ್ತೇವೆ ಎಂದರು. ಒಂದು ಕಾರ್ಯ ಸದಸ್ಯತಾ ಅಭಿಯಾನ, ಈ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಎಲ್ಲ ಸಮುದಾಯಗಳನ್ನು ಮುಟ್ಟಿ ಆ ಸಮುದಾಯದವರನ್ನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನಾಗಿ ಮಾಡಿ, ಮುಂದಿನ ದಿವಸಗಳಲ್ಲಿ ಕಾರ್ಯಕರ್ತರನ್ನಾಗಿ ಮಾಡಿ, ಅವರ ಮುಖಾಂತರ ಅವರನ್ನೇ ಜನಪ್ರತಿನಿಧಿಗಳಾಗಿ, ನಾಯಕರನ್ನಾಗಿ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆಯ ಭಾಗ ಸದಸ್ಯತಾ ಅಭಿಯಾನ. ಅದರಲ್ಲೂ ವಿಶೇಷವಾಗಿ 2024ರ ಈ ಸಂದರ್ಭ ನಮ್ಮೆಲ್ಲರ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದಿ ವರ್ಷ ಕೂಡ ಹೌದು. ಆ ಜನ್ಮಶತಾಬ್ದಿ ವರ್ಷದಲ್ಲಿ ಈ ವರ್ಷದ ಸದಸ್ಯತಾ ಅಭಿಯಾನ ಹಿಂದೆಲ್ಲದಕ್ಕಿಂತಲೂ ಮಿಗಿಲಾಗಿ ಅಭೂತಪೂರ್ವವಾದ ಯಶಸ್ಸು, ನಮ್ಮ ಪಾರ್ಟಿಯ ನಿಜವಾದ ಮೌಲ್ಯಗಳಿಗೆ ಆಧಾರವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನು ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಪರಿಕಲ್ಪನೆಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಈ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಯಾರ ಮನೆಯನ್ನೂ ತಲುಪಿಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಈ ಅಭಿಯಾನವನ್ನು ನಡೆಸಬೇಕನ್ನುವಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕಲ್ಪನೆ. ಆ ಕಲ್ಪನೆಗೆ ಆಧಾರವಾಗಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ ಅಭಿಯಾನವನ್ನು ಚಾಲನೆ ಮಾಡಿದ್ದೇವೆ. ನಮಗೆ ಅತ್ಯಂತ ವಿಶ್ವಾಸ ಇದೆ, ಈ ಜಿಲ್ಲೆಯಲ್ಲಿ ಪಾರ್ಟಿ ಎಲ್ಲ ಬೂತ್ಗಳಲ್ಲೂ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಬೂತ್ನಲ್ಲೂ ನಮ್ಮ ಸಮಿತಿ ಇದೆ. ಈ ಪಾರ್ಟಿ ಇವತ್ತು ಇಡೀ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಆ ಕಡೆ ಕಚ್ನಿಂದ ಹಿಡಿದು ಕಾಮರೂಪದವರೆಗೆ ಈ ಪಾರ್ಟಿ ಎಲ್ಲ ಕಡೆಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಇವತ್ತು ಗಟ್ಟಿಯಾಗಿ ನೆಲೆಯೂರಿರುವಂತಹ ಪಾರ್ಟಿ. ಅಂತ ಸಂದರ್ಭದಲ್ಲಿ ನಾವು ಈ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ, ಯತೀಶ್ ಆರ್ವರ್, ವಿಜಯಕುಮಾರ್ ಶೆಟ್ಟಿ, ವಿಕಾಸ್ ಪುತ್ತೂರು, ದೇವದಾಸ್ ಶೆಟ್ಟಿ, ನಿತೀಶ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.